ಹಾಯ್ ಫ್ರೆಂಡ್ಸ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ರಾಸ್ ಟೆರಸ್ ಗಾರ್ಡನ್. ನೋಡಿ, ಟೊಮ್ಯಾಟೋಸ್ ಬೆಳೆದಿದೆ. ಇನ್ನೇನು ಹಣ್ಣು ಆಗಬೇಕು. ದಪ್ಪ ದಪ್ಪ ಬಂದಿದೆ ಕಾಯಿ. ಇಲ್ಲೆರಡು ಬಿಟ್ಟಿದೆ. ಟೊಮ್ಯಾಟೊ ಮತ್ತು ಗೋರಿಕಾಯಿ, ಈ ಗಿಡದಲ್ಲಿ ಸ್ವಲ್ಪ ಹುಳ್ಳಿಕಾಯಿ. ಇಲ್ಲಿ ಜಾಸ್ತಿ ಬಿಟ್ಟಿದೆ ಗೋರಿಕಾಯಿ ನೋಡಿ. ಗಿಡ ತುಂಬ ಗೋರಿಕಾಯಿ ಬಿಟ್ಟವೆ. ಎಲ್ಲೂ ಬಿಟ್ಟಿದೆ. ಈ ಗಿಡದಲ್ಲಿ ನೋಡಿ ಇನ್ನೂ ಜಾಸ್ತಿ ಇದೆ, ಸಿಕ್ಕಾಪಡೆ. ಗೋರಿಕಾಯಿ ಯಾವುದೇ ರೀತಿ ಔಷಧಿ ಹೊಡೆದಿಲ್ಲ, ಎಲ್ಲ ಆರ್ಗ್ಯಾನಿಕ್. ಇಲ್ಲೂ ಇದೆ ನೋಡಿ, ಯಾವುದು ಗೊಬ್ಬರ ಹಾಕಿಲ್ಲ. ಇಲ್ಲಿ ಗಿಡ ಹತ್ರ ಬಿದ್ದಿದ್ದನ್ನ ಹಂಗೆ ಆಗ್ತದೆ. ಬೆಂಡೆಕಾಯಿ ಇದೆ ಮತ್ತು ಸುಮಾರು ಹೂಗಳಿವೆ. ಇದು ನೆಲ್ಲೋರೆ ಗಿಡ ಅಂತ ನಮ್ಮ ಕಡೆ. ನೀವೇನಂತೀರ ಗೊತ್ತಿಲ್ಲ, ಕಮೆಂಟ್ ಮಾಡಿ. ಮತ್ತು ಇಲ್ಲೂ ಸ್ವಲ್ಪ ಹುಳ್ಳಿಕಾಯಿ ಬಿಟ್ಟಿದೆ. ಇಲ್ಲೂ ಇದೆ ನೋಡಿ, ಇಲ್ಲೆಲ್ಲ ಹುಳ್ಳಿಕಾಯಿ. ಇದು ಬೀಜಕ್ಕೆ ಬಿಟ್ಟಿದ್ದೀವಿ. ಬೆಂಡೆ ಗಿಡ, ಬೆಂಡೆಕಾಯಿ. ಇದರಲ್ಲಿ ಫುಲ್ಲು ಬೆಳ್ಳುಳ್ಳಿ ಮತ್ತು ಹುಳ್ಳಿ ಗಿಡ, ಹುಳ್ಳಿಕಾಯಿ ಇದೆ. ಇದೆಲ್ಲ ಒಂದು ಸ್ವಲ್ಪ ನುಗ್ಗೆ ಸೊಪ್ಪು. ಮತ್ತು ಸಾವಂತಿಗೆ ಗಿಡ, ದಾಸವಾಳ ಗಿಡ ಹಾಕಿದ್ದೀನಿ. ಬನ್ನಿ ಹಂಗೆ. ಈ ಕಡೆ ಇನ್ನೊಂದು ಸ್ವಲ್ಪ ಇದೆ, ಬರೀ ಬೆಂಡೆಕಾಯಿ, ಮೆಣಸಿನ್ಕಾಯಿ ನೋಡಿ, ಫುಲ್ಲು ಬೆಂಡೆಕಾಯಿ. ಇವೆಲ್ಲ ಕಿತ್ಕೊಬೇಕಿದು ಬೆಂಡೆಕಾಯಿ. ಕಟ್ ಮಾಡೋಕ್ಕಾಗಲ್ಲ ಒಬ್ಬನೇ. ನಮ್ಮ ವೀಡಿಯೋದಲ್ಲಿ ಏನೂ ಎಡಿಟಿಂಗ್ ಇರಲ್ಲ, ಹಂಗೆ ಪೋಸ್ಟ್ ಮಾಡ್ತೀನಿ ನೋಡಿ. ಎಲ್ಲ ಚೆನ್ನಾಗಿ ಬೆಳೆದಿದೆ. ಇಲ್ಲೂ ಸ್ವಲ್ಪ ಗೋರಿ ಗಿಡ ಐತೆ, ಸ್ವಲ್ಪ ಹುಳ್ಳಿ ಗಿಡ, ಒಂದು ಡ್ರ್ಯಾಗನ್ ಫ್ರೂಟ್. ಬನ್ನಿ ಆ ಕಡೆ ಹೋಗೋಣ. ಇದೆಲ್ಲ ಮೆಣಸಿನ ಸಸಿ ಇನ್ನೂ ಹಾಕಬೇಕು, ಹಾಕಿಲ್ಲ. ಎಲ್ಲ ಸ್ವಲ್ಪ ಹುಳ್ಳಿಕಾಯಿ ಬಿಟ್ಟಿದೆ, ಕಿತ್ಕೊಂಡಿಲ್ಲ. ಇದೊಂದು ಮೀಶೋಯಿಂದ ಏಲಕ್ಕಿ ಗಿಡ ತರಿಸಿದ್ದೆ, ಪರವಾಗಿಲ್ಲ, ಹತ್ಕೊಂತ ಇದೆ, ನೋಡಬೇಕು. ಎಲ್ಲ ರೋಸು, ಸೋರೆಕಾಯಿ, ಸುಂಡೆಕಾಯಿ ನೋಡಿ. ಸೋರೆಕಾಯಿ ಬಿಟ್ಟಿದೆ, ಪಾಲಿನೇಟ್ ಮಾಡಿದ್ದೆ ನೆನ್ನೆ, ಮತ್ತೆ ಬಂದಿದೆ. ಇಲ್ಲೊಂದಿದೆ ಸೋರೆಕಾಯಿ, ದಪ್ಪ ಆಗಿದೆ. ಎಲ್ಲ ಮೆಣಸಿನ್ಕಾಯಿ ಎಲ್ಲ ಇದೆ, ಕಿತ್ಕೊಂಡು ತೋರಿಸ್ತೀನಿ. ಥ್ಯಾಂಕ್ ಯು. ನಮ್ಮ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಹುಳ ಬಂದ್ಬಿಟ್ಟಿದೆ ಸೋರೆ ಗಿಡಕ್ಕೆ. ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.